ನಮಸ್ಕಾರ ರೀಪಾ ಎಲ್ಲ ದೊಡ್ಡ ಮಂದಿಗೂ ಹೆಂಗದಿರಿ. ನಾನು ನಿಮ್ಮ ದೀಪಾ ಗೌಡ. ಇವತ್ತಿನ ವಿಡಿಯೋ ರೀ ಬಾಣಂತಿಯರು ಮತ್ತು ಗರ್ಭಿಣಿಯರು 13-14 ವರ್ಷದ ಹೆಣ್ಮಕ್ಳು ಇದ್ದರೆ ಅವ್ರಿಗಾಗಿ ಸ್ಪೆಷಲ್ ವಿಡಿಯೋ ಮಾಡಿದ್ದೇನೆ ರೀ. ಉತ್ತಮ ಆಹಾರಕ್ಕಾಗಿ ಈ ನನ್ನ ವಿಡಿಯೋ ಐತಿ. ಇಲ್ಲಿ ನೋಡ್ರಿ, ಎಲ್ಲರಿಗೂ ಗೊತ್ತಿದ್ದ ಹಂಗೆ ಅಳವಿ ಬೀಜ ಎಲ್ಲರಿಗೂ ಗೊತ್ತಿದ್ದೈತಿ. ಅದನ್ನು ರಾತ್ರಿ ನೆನೆಸ್ರಿ ಬೆಳಿಗ್ಗೆ ಎದ್ದು ಮ್ಯಾಲೊಂದು ಗ್ಲಾಸ್ ನೀರು ಹಾಕಿ ಕುದಿಯೋಕ್ಕಂತ ಇಟ್ಬಿಟ್ಟಿದ್ದೇನೆ ರೀ. ನೋಡ್ರಿಲಿ ಇಷ್ಟು ಕುದೀತು. ಒಂದು ಅರ್ಧ ಕುದ್ದಾದಿಂದ್ರಿ ಅದಕ್ಕೆ ಸಕ್ಕರೆಯರ ಇಲ್ದ್ರೆ ಬೆಲ್ಲಾರ ಸೇರಿಸಿ ಇನ್ನೊಂದು ಚೂರ ಕುದಿಸ್ಕೊಂಡ್ಬಿಡೋಣ್ರಿ. ನೀರು ಸ್ವಲ್ಪ ಹೆಚ್ಚಾಗೆ ಹಾಕೋನು. ಅಳವಿ ಬೀಜ ರೀ, ನೀರು ಕಮ್ಮಿ ಆತಂದ್ರೆ ಎಲ್ಲ ಹೊತ್ತಿ ಬಿಡ್ತಾವ್ರಿ. ನೋಡ್ರಿ ಈ ರೀತಿ ಪೂರ್ತಿಯಾಗಿ ಕುದ್ದಿಂದ ಇದನ್ನು ಬಂದ್ ಮಾಡಿ ಸೈಡ್ ಎತ್ತಿಟ್ಬಿಡೋಣಂತ. ಇನ್ನು ಮುಂದೆ ಮಾಡೋದರಿ ಗಡಬಂತ ಮಾಡ್ತೀವಿ. ಚಪಾತಿ ಹಿಟ್ಟನ ರೀ ಪೂರ್ತಿ ನೆನೆದಿಂದ ಒಂದು 3 ಗಡಬು ಮಾಡಿ ತೋರ್ಸಾತೇನೆ. ಗಳಿಗೆ ಅಂದ್ರೇನ ಒಂದ್ರ ಮೇಲೆ ಒಂದು ಮಡಚಿ ಮಾಡೋದು. ಸೇಮ್ ಚಪಾತಿ ಮಾಡಿದಂಗೆ ರೀ. ಚಪಾತಿ ಹೆಂಗೆ ಮಾಡ್ತೇವಲ್ಲ ಹಂಗೆ ರೀ. ಹಿಟ್ಟೇನು ಹಚ್ಚೋಂಗಿಲ್ಲ, ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿಯಾಗಿ ಲಟ್ಟಿಸ್ಕೊಂಡ್ರೆ ಮಧ್ಯದಲ್ಲೇನು ಎಣ್ಣೆ ಹಚ್ಚಿ ಸಮೋಸ ಮಾಡ್ತೇವಲ್ಲ ಆ ರೀತಿ ಒಂದರ ಮೇಲೆ ಒಂದು ಮಡಚಿದ್ರೆ ಗಡಬು ರೆಡಿ ಆಕತಿ. ಗರ್ಭಿಣಿಯರು ವಿಡಿಯೋ ನೋಡ್ಬೇಕಂತ ಹೇಳಿದ್ರಿ, ಯಾಕ್ರಿ ಅನ್ನತ್ತಿರಬೇಕು. ಇಂದಲ್ಲ ನಾಳೆ ಮತ್ತೆ ಡೆಲಿವರಿ ಆದ್ರಿ. ಉತ್ತಮ ಆಹಾರಕ್ಕಾಗಿ ನೋಡಲೇಬೇಕಾಕತಿ. ಬಾಣಂತನ ಅನ್ನೋದ್ರಿ ಪದೇ ಪದೇ ಬರೋದಿಲ್ಲ. ಎಷ್ಟು ವಾಗತಿಲೆ ನಾವು ಉಂಡ ತಿಂದ ಮಾಡ್ತೇವಲ್ಲ ಅಷ್ಟು ವಾಗತಿಲೆ ನಮ್ಮ ಬಾಣಂತನ ಪೂರ್ತಿ ಆಕತಿ. ನೋಡ್ರಿ ಇದೇ ರೀತಿ ಒಳಗೆ ಎಣ್ಣೆ ಹಚ್ಚಿ ಈ ರೀತಿ ಮಡಚಿಬಿಟ್ಟಿದ್ದೇನೆ. ಮೂರೂ ಹಿಂಗೆ ಮಾಡಿಬಿಟ್ಟಿದ್ದೇನೆ ರೀ. ಇನ್ನು ಇವನ್ನ ಕುದಿಯುವಂಥ ನೀರಿನ ಹವೆ ಒಳಗೆ ಬೇಯಿಸೋದ್ರಿಂದ ಈ ರೀತಿ ಜಾಲ್ಗೆ ಇರೋದು ಒಂದು ಜಾಲಿ ತೊಗೊಂಡ್ಬಿಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಚಿ ಈ ರೀತಿ 3 ಇದ್ರಾಗ ಹೊಂದಿಸ್ಬಿಡ್ತೇನೆ ರೀ. ಒಂದು 5 ನಿಮಿಷ ರೀ ಪಾಯಿ ಮುಚ್ಚಿ ಇಟ್ಬಿಡೋನು. ಬರೀ ಹವೆ ಒಳಗೆ ಇವ ಬೆಂದು ಬರಲಿ. ಮತ್ತು 13-14 ವರ್ಷದ ಹೆಣ್ಮಕ್ಳು ಅಂತ ಹೇಳಿದ್ನಲ್ಲ, ಮೆಚೂರ್ ಆದಂಥ ಮಕ್ಳಿಗೂ ರೀ ಈ ವಿಡಿಯೋ ಅನ್ವಯಿಸ್ತೈತಿ. ಅವ್ರಿಗೂ ರೀ ಸೇಮ್ ಇದೇ ರೀತಿ ನಾವು ಅಡುಗೆಯನ್ನು ಕೊಟ್ಬಿಡ್ತೇವೆ. ನೋಡಿರಿ ಒಂದು 5 ನಿಮಿಷ ಆದಿಂದ ಮತ್ತು ಇನ್ನೊಂದು ಮೈ ಅವನ್ನ ಹೊಳಿಸಿ ಈ ರೀತಿ ಹಾಕತ್ತೇನೆ. ಇನ್ನೂ ಒಂದು 5 ನಿಮಿಷ ರೀ ಇದೇ ರೀತಿ ಇಟ್ಬಿಡೋನು. ಒಂದೊಂದು ಊರಾಗ ಒಂದೊಂದು ಥರ ಪದ್ಧತಿ ಇರ್ತಾವ್ರಿ. ಆದರೆ ನಮ್ಮ ಕಡೆ, ನಮ್ಮ ಉತ್ತರ ಕರ್ನಾಟಕ ಕಡೆ ಅದು ನಮ್ಮ ಅಜ್ಜಿಗಳು ನಮಗೆ ಹೆಂಗೆ ಮಾಡಿದಾರೋ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡತ್ತೇನೆ. ನೋಡಿರಿ ಎರಡೂ ಸೈಡ ಉಗ್ಗಕ್ಕೆ ಬೇಸಿಂದ ಈ ರೀತಿ ಬಬಲ್ಸ್ ಹೆಂಗೆ ಎದ್ದು ಬಂದಾವಂತ. ಇಷ್ಟ ಆದರೆ ಪೂರ್ತಿ ಬೆಂದಾವ ಅಂದಂಗೆ ನೋಡ್ರಿ. ಇನ್ನು ಇದನ್ನು ಸೈಡ್ ಎತ್ತಿ ಬಿಟ್ಬಿಡೋಣ. ಇಷ್ಟಾದರೆ ಇದ್ರ ಕೆಲಸ ಮುಗ್ದಂಗೆ. ಈಗೇನು ನಿಮಗೆ ಎಲ್ಲ ಥರ ತೋರ್ಸತ್ತೇನಲ್ಲ, ಇವೆಲ್ಲ ಬೆಳಗಿನ 6ರಿಂದ ಬೆಳಿಗ್ಗೆ 10 ಗಂಟೆ ಒಳಗಾಗಿ ಕೊಡುವಂಥ ಆಹಾರಗಳಾಗಿರ್ತಾವೆ. ಇನ್ನು ಮುಂದೆ ಮಾಡೋದನ್ನ ರೀ ಕೊಬ್ಬರಿ ಖಾರ ಮಾಡತ್ತೇನೆ. ಇದ ಮೇನ್ ನೋಡ್ರಿ. ಇಲ್ಲಿ ನೋಡ್ರಿ ಬಾದಾಮಿ ಕಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೇನೆ. ಇನ್ನು ಒಣ ದ್ರಾಕ್ಷಿ ತೊಗೊಂಡೇನಿ. ಆಮೇಲೆ ಅಂಟು ಗೊತ್ತಿದ್ದೈತಿ, ಅಂಟು ತೊಗೊಂಡೇನಿ ರೀ. ಇನ್ನು ಒಂದಷ್ಟು ಗೋಡಂಬಿ ಕಟ್ ಮಾಡಿ ಇಟ್ಕೊಂಡೇನಿ ರೀ. ಇನ್ನು ಇವ 4 ಐಟಮ್ಸ್ ರೀ ತುಪ್ಪದಾಗ ಕರಿಯುವಂಥ ಐಟಮ್ಸ್ಗಳು. ಇಲ್ಲೇ ಏಲಕ್ಕಿ ಪುಡಿ ಇಟ್ಕೊಂಡೇನಿ. ಇವ ಖಾರಕ್ಕೆ ನೋಡ್ರಿ ಉತ್ತೋತಂತೇವಲ್ಲ ಅವು, ಇವನ್ನ ಪೂರ್ತಿ ಕಟ್ ಮಾಡಿ ಇಟ್ಕೊಂಡೇನಿ. ಇವನ್ನ ಒಂಚೂರ ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಬಂದುಬಿಡೋಣಂತ್ರಿ. ಈ ಖಾರಕ್ಕೆ ಅನ್ನೋದ್ರಿ ಅವಾಗೆಲ್ಲ ಅಜ್ಜಿಗಳು ಒಳ್ಳ ಕೊಟ್ಟೆ ಕೊಡ್ತಿರು. ಈಗೆಲ್ಲ ಒಳ್ಕಲ್ಲಿ ಇಲ್ಲದ ಕಾರಣ ನಾನು ಮಿಕ್ಸರ್ ಒಳಗೆ ಹಾಕೊಂಬಂದು ಪುಡಿ ಮಾಡ್ಕೊಂಬಂದ್ಬಿಡೋಣ. ನೋಡ್ರಿ ಇಲ್ಲಿ ನೋಡ್ರಿ ಇಷ್ಟು ಸಣ್ಣಗ ನಾ ಇಲ್ಲೇ ಪುಡಿ ಮಾಡ್ಕೊಂಡು ಬಂದಿದ್ದೇನೆ. ಇಷ್ಟ ಆದರೆ ಇದ್ರ ಕೆಲಸ ಮುಗ್ದಂಗೆ. ನಮ್ಮ ಹಳ್ಳಿ ಕಡೆ ಭಾಗದಲ್ಲಿ ಡೆಲಿವರಿ ಆಗೈತಪ್ಪ ಅಂದ್ರೆ ಊರಿಂದ ಬರೋರೆಲ್ಲ ರೀ ಇದ ಕೊಬ್ಬರಿ ಖಾರನ ತೊಗೊಂಬಂದ್ಬಿಡ್ತಾರೆ. ಮೇನ್ ರೀ ಇರೋದನ್ನ ರೀ ಕೊಬ್ಬರಿ ಮತ್ತು ಉತ್ತೊತ್ತಿ, ಮೇನ್ ಸಕ್ರೆನೇ ಇರೋದು. ಈಗಿನ ಮಕ್ಕಳೆಲ್ಲ ರೀ ಸರಿಯಾಗಿ ಊಟ ಮಾಡದ ಕಾರಣ ರೀ ಈ ಡ್ರೈ ಫ್ರೂಟ್ಸ್ ಏನದಾವಲ್ಲ ಇವಕ್ಕೂ ಹಿಂದಿಂದ ಬೆನ್ನು ಹತ್ಬಿಡ್ಬೇಕಾಗೈತಿ. ಇಲ್ಲಿ ನೋಡ್ರಿ ಒಣ ಕೊಬ್ಬರಿ ಅರ್ಧ kg ನಾ ಇಲ್ಲೇ ತೆರೆದ ಇಟ್ಕೊಂಡ್ಬಿಟ್ಟಿದ್ದೀನಿ. ಮಿಕ್ಸರ್ಗೆ ಹಾಕ್ತಾನಂದ್ರೆ ಹಂಗೂ ನಡಿತೈತ್ರಿ, ಆದರೆ ತೆರೆದಿದ್ದ ಟೇಸ್ಟ್ ಕೊಟ್ಬಿಡ್ತೈತಿ. ಇಲ್ಲೇ ಒಂದು ಕಟೋರಿ ನಾನು ಅಳತೆ ಮಾಡಿ ಸೈಡ್ ಎತ್ತಿಡತ್ತೀನಿ. ಇನ್ನೊಂದು ಕಟೋರಿನಿ ನಾ ಇಲ್ಲೇ ಸೈಡ್ ಎತ್ತಿಡತ್ತೇನೆ ರೀ. ಇನ್ನು ಉಳಿದಿದ್ದು ನಮಗೆ ಎಷ್ಟು ಅನ್ನೋದು ನಿಮಗೆ ಅಳತೆ ಮಾಡಿ ತೋರಿಸ್ತೀನಿ. ಯಾಕೆ ಅಳತೆ ಮಾಡತ್ತೇನಪ್ಪ ಅಂದ್ರೆ ಅದ್ರ ಪ್ರಕಾರನ ನಾವು ಸಕ್ಕರೆ ಹಾಕೋಬೇಕಾಕತಿ. ಮತ್ತು ಅವನ್ಯಾಕೆ ತೆಗೆದಿಟ್ರಿ ಅನ್ಬೋದು, ಅವನ್ನ ಲಾಸ್ಟಿಗೆ ತೋರಿಸ್ತಾನಂತ, ಅವಕೂರ್ಲೆ ಏನು ಮಾಡ್ತಾನಂತ. ಇಲ್ಲಿ ನೋಡ್ರಿ 1/2 ಕಪ್ ನಮಗೆ ಒಣ ಕೊಬ್ಬರಿ ಸಿಕ್ತು. ಇಷ್ಟ ಆದ್ರಿ ಇವಕುರ್ದ ಎಲ್ಲ ಕೆಲಸ ಮುಗ್ದಂಗೆ. ಇನ್ನು ಒಂದೊಂದು ಪಟ ಮಾಡ್ಕೊತ ಹೋಗ್ಬಿಡೋಣಂತ ನಡೀರಿ. ಇನ್ನು ಒಂದು ಕಡಾಯಿ ಕಾಯಕ್ಕೆ ಇಟ್ಟಿದ್ದೀನಿ ರೀ. ಅದ್ರೊಳಗೆ ಸ್ವಲ್ಪ ತುಪ್ಪ ಹಾಕೊಂಡ್ರಿ ಒಂದೊಂದು ಐಟಮ್ಸ್ನ ಇಲ್ಲೇ ಇದ್ರಾಗ ಕರ್ಕೊಂಬಿಡೋನು. ಇಲ್ಲಿ ನೋಡ್ರಿ ತುಪ್ಪ ಎಲ್ಲ ಚೆಂದಾಗೆ ಕಾಯಿಲಿ ಕಾದಿಂದ ಫಸ್ಟ್ ನಾ ಇಲ್ಲೇ ಬಾದಾಮನ ಅಷ್ಟು ಹುರ್ಕೊಳತ್ತೇನೆ ರೀ. ಒಂಚೂರ ಬ್ರೌನ್ ಕಲರ್ ಬಲ್ರಿ. ಇದೇ ರೀತಿ ನಾ ಇಲ್ಲೇ 4 ಐಟಮ್ಸ ಎಲ್ಲನೂ ಹುರ್ಕೊಂಬಿಡತ್ತೇನೆ. ಮಕ್ಕಳು ಸರಿಯಾಗಿ ತಿನ್ನೋದಕ್ಕೆ ಇವಕೂರ್ ಹಿಂದೆ ಮೊರೆ ಹೋಗ್ಬೇಕಾಗೈತಿ. ಇಲ್ಲದ್ರೆ ಆರಾಮಾಗಿ ಹೊಡ್ತುಂಬ ತಿಂದರೆ ತಾಯಿಗಳಿಗೆ ಏನು ಚಿಂತಿರ್ತೈತಿ ಹೇಳಿ ನೋಡೋನು. ಅದೇ ರೀತಿ ರೀ ನಾವು ಸಣ್ಣವ್ರಿದ್ದಾಗ
ನಮ್ಮ ಅಜ್ಜಿಗಳು ನಮ್ಮ ಬಾಣಂತನ ಮಾಡೋ ಹೊತ್ತಿನಾಗ ನಾವು ಹಂಗೆ ತಿಂತಿದ್ವಿ ಹಿಂಗೆ ತಿಂತಿದ್ವಿ, ನೀವು ನೋಡಿದ್ರೆ ಏನೂ ತಿನ್ನುವಲ್ರಿ ಅಂತ ನಮಗೆ ಕಂಪ್ಲೇಂಟ್ ಹಾಕ್ತಿರು. ಅದೇ ರೀತಿ ರೀ ಕಾಲಮಾನ ತಕ್ಕಂಗೆ ನಾವು ತಿಂದಷ್ಟು ನಮ್ಮ ಮಕ್ಕಳು ತಿನ್ನಕ್ಕೆ ತಯಾರಿಲ್ಲ. ಕಾಲ ಅನ್ನೋದು ಹೆಂಗೆ ಬರ್ತೈತೆ ನೋಡ್ರಿ, ಹಿಂದಿನ ಜನ್ರೇಷನ್ ಎಲ್ಲ ಮುಂದೆ ಹೇಳ್ಕೊತ ಹೋಗುವಂಗೆ ಆಗ್ಬಿಡ್ತೈತಿ. ನಾವು ಮಾಡಿದ್ದ ನಮ್ಮ ಮಕ್ಳಿಗೆ ಹೇಳ್ತೀವಿ, ಮಕ್ಕಳು ಮಾಡಿದ್ದ ಅವ್ರ ಮಕ್ಳಿಗೆ ಹೇಳ್ತಾರೋ. ಒಂದು ಹೆಣ್ಮಗಳಿಗೆ ರೀ ಮೆಚೂರ್ ಆಗೋದು, ಗರ್ಭಿಣಿ ಆಗೋದು ಮತ್ತು ಬಾಣಂತನ ಟೈಮ್ ರೀ ಇದೊಂಥರ ದೇವ್ರು ಕೊಟ್ಟು ವರಾನ ಅನ್ಬೋದು. ಸೃಷ್ಟಿ ನಿಯಮ ಹೆಂಗೆ ಇರ್ತದಲ್ಲ ಹಂಗೆ ನಾವು ಮುಂದೆ ಹೋಗಲೇಬೇಕಾಕತಿ. ಮತ್ತು ಈ ಟೈಮ್ದಾಗ ರೀ ಭಾಳ ಆರೈಕೆ ಅನ್ನೋದು ಇಂಪಾರ್ಟೆಂಟ್ ಆಕತಿ. ಎಷ್ಟು ಮನೆ ಊಟ ತಿಂದ ಆರೋಗ್ಯವಾಗಿರ್ತೇವಲ್ರಿ ಅದು ಲಾಸ್ಟ್ವರೆಗೂ ನಮಗೆ ಹೆಲ್ದಿಯಾಗಿ ಇರಿಸ್ಬಿಡ್ತೈತಿ. ಮೆಚೂರ್ ಆದಾಗ ರೀ ಮಕ್ಕಳಿಗೆ ನಾವು ಬರೋಬ್ಬರಿ 1 ತಿಂಗಳಾದರೂ ನಾವು ಇದೇ ರೀತಿ ಆಹಾರವನ್ನು ಕೊಡಬೇಕಾಕತಿ. ಇನ್ನು ಬಾಣಂತನ ಟೈಮ್ದಾಗ ರೀ ಬರೋಬ್ಬರಿ 3 ತಿಂಗಳಾದ್ರೆ ನಾವು ಇದನ್ನೆಲ್ಲ ಕಂಪಲ್ಸರಿ ಪಾಲಿಸ್ಲೇಬೇಕಾಕತ್ರಿ. 3 ತಿಂಗಳು ಆಗದೆ ಹೋದ್ರೂ ರೀ 2 ತಿಂಗಳಾರ ನಾವು ಕಂಪಲ್ಸರಿ ಇದೇ ರೀತಿ ಊಟನ ತಿಂದ ಇರಬೇಕಾಕತ್ ನೋಡ್ರಿ. ಇನ್ನು ಲಾಸ್ಟಿಗೆ ಹಾಕೋದನ್ನ ಇಲ್ಲೇ ಅಂಟು ಹಾಕತ್ತೀನಿ. ಅಂಟೆಲ್ಲ ರೀ ಪೂರ್ತಿ ನಮಗೆ ಹೂವಿನಂಗೆ ಅರಳು ಬರ್ತೈತಿ, ಅಷ್ಟು ಪಳ್ಳಾಗಿಬಿಡ್ತೈತೆ ನೋಡ್ರಿ. ಅಲ್ಲಿವರೆಗೂ ಈ ರೀತಿ ಹುರ್ಕೊಂಬಿಡತ್ತಾನೆ. ಎಲ್ಲರೂ ಇದೇ ಮೆಥಡ ಪಾಲಿಸ್ಬೇಕಂತೇನಿಲ್ಲ ರೀ. ನಿಮ್ಮ ಮನ್ಯಾಗ ನೀವು ಹೆಂಗೆ ಪಾಲಿಸಿದ್ದೀರಿ ಅದನ್ನ ಕಂಟಿನ್ಯೂ ಮಾಡಿರಿ. ನಮ್ಮ ಮನೆ ಒಳಗೆ ನಮ್ಮ ಅಜ್ಜಿಗಳು ನಮಗೆ ಮಾಡಿಕೊಟ್ಟಂಥ ಈ ಅಡುಗೆಗಳನ್ನ ಒಂಚೂರು ಜಲಕ್ಕೆ ನಿಮ್ಗಟ್ಟ ತೋರ್ಸಾತೀನಿ. ನಿಮಗೇನಾರ ಇಷ್ಟ ಆದ್ರೆ ನೀವು ಬೇಕಾದ್ರೆ ಅಳವಡಿಸ್ಕೋರಿ. ನೋಡಿರಿ ಎಲ್ಲ ಫೈನಲಾಗಿ ಕಲರನ್ನು ಚೇಂಜ್ ಆಯ್ತು. ಇನ್ನು ಎಲ್ಲ ತಗೊಂಬಿಡೋಣಂತ. ಈ ವಿಡಿಯೋ ನಿಮಗೆ ಶೇರ್ ಮಾಡತ್ತೇನಲ್ಲ ಇದಕ್ಕೆ ಮೇನ್ ಕಾರಣ ರೀ ನಮ್ಮ ಅಜ್ಜಿ. ಯಾಕಂದ್ರೆ ಅವ್ರ ಕೈಯಾಗನ ರೀ ಎಲ್ಲ ಥರ ರೆಸಿಪಿಗಳನ್ನ ಮಾಡಿ ಕೊಟ್ಟಿದ್ದಾರೋ, ಅದು ಒತ್ತಾಯಿಲ್ಲ ನನಗೆ ಉಣಿಸಿದಾರೋ. ಆವಾಗ ಬೇಜಾರು ಅನ್ನಿಸ್ತಿತ್ತು, ಆದ್ರೆ ಈಗ ಅವ್ರು ಮಾಡಿದ್ದೆಲ್ಲ ಸರಿ ಅನ್ನೋವಂಗೆ ಆಗಿಬಿಟ್ಟೈತೆ ನೋಡ್ರಿ. ಯಾಕಂದರೆ ನಾವು ಪೇರೆಂಟ್ಸ್ ಆಗಿ ನಾವು ನಮ್ಮ ಮಕ್ಕಳಿಗೆ ಹೇಳ್ಕೊಡುವಾಗ ಅದ್ರ ಬೆಲೆ ನನಗೆ ಈಗ ಅರ್ಥ ಆಗೈತಿ. ಇನ್ನು ಕರಿದೆಲ್ಲ ಆದಿಂದ್ರೆ ಅದೊಂದು ಕಟೋರಿ ಏನಿತ್ತಲ್ಲ ಅವ್ನ 2 ಕಟೋರಿ ಸೈಡ್ ತೆಗೆದಿಟ್ಟ. ಇಲ್ಲೇ ಕೊಬ್ಬರಿ ಇಟ್ಕೊಂಡಿಲ್ಲ, 1.5 ಕಪ್ ನನಗೆ ಕೊಬ್ಬರಿ ಸಿಕ್ಕಿತ್ರಿ, ಒಣ ಕೊಬ್ಬರಿ. ಇನ್ನು ಅದಕ್ಕೆ ರೀ 3/4 ಕಪ್ ಅಂದ್ರೆ ಅರ್ಧಕ್ಕಿಂತ ಒಂಚೂರು ಜಾಸ್ತಿ ರೀ ನಾ ಇಲ್ಲೇ ಸಕ್ಕರೆ ಪುಡಿನ ಸೇರ್ಸಾತೀನಿ. ಇನ್ನು ಡ್ರೈ ಫ್ರೂಟ್ಸ್ ಏನಿತ್ತಲ್ರಿ ಕರೆದಿಟ್ಕೊಂಡೀನಿ ಅವನ್ನ ಸೇರ್ಸಾತೀನಿ. ಇನ್ನು ಉತ್ತೋತಿರಿ ಪುಡಿ ಮಾಡಿ ಇಟ್ಕೊಂಡಿಲ್ಲ ಅದನ್ನು ಸೇರ್ಸಾತೀನಿ ನೋಡ್ರಿ. ಇನ್ನು ಏಲಕ್ಕಿ ಪುಡಿ ಇತ್ತಲ್ರಿ ಅದನ್ನೊಂದು ಚೂರ ಸೇರ್ಸಾತೀನಿ. ಇದನ್ನೆಲ್ಲ ರೀ ಪೂರ್ತಿಯಾಗಿನ್ನ ನಾವು ಮಿಕ್ಸ್ ಮಾಡ್ಕೊಂಬಿಡೋಣ್ರಿ. ಇಷ್ಟ ಆದ್ರೆ ಇದ್ರ ಕೆಲಸ ಮುಗ್ದಂಗೆ. ನೋಡಿರಿ ಎಷ್ಟು ಸಾಧ್ಯಕತ್ತಲ್ರಿ ಅಷ್ಟೂ ಇಲ್ಲೇ ಮಿಕ್ಸ್ ಮಾಡ್ಕೊಂಬಿಡೋನು. ಇದೇನು ಡ್ರೈ ಫ್ರೂಟ್ಸ್ ಏನು ಹಾಕಿದ್ದೀನಲ್ಲ ಇದು ಆಪ್ಷನಲ್ ರೀ, ಬೇಕಂದ್ರೆ ಹಾಕೋಬೋದು, ಬ್ಯಾಡ್ ಅಂದ್ರೆ ಬರೀ ಸಕ್ಕರೆ ಖಾರಿಕ್ಕೂ ಕೊಬ್ಬರಿ ಎಷ್ಟು ಹಾಕಿದ್ರೂ ನಡೀತೈತಿ. ನೋಡಿರಿ ಇಷ್ಟ ಆಯಿತು. ನೋಡಿರಿ ಇಷ್ಟ ಆಯಿತು. ಇನ್ನೇನೈತಲ್ಲ ಒಂಚೂರು ಟೇಸ್ಟ್ ನೋಡ್ಕೊಂಬಿಡೋನು. ನಮಗೆ ಅಳತಿ ಕರೆಕ್ಟಾಗಿ ಐತ್ರಿ, ಹೆಚ್ಚು ಇಲ್ಲ ಕಡಿಮೆನೂ ಇಲ್ಲ. ಇಷ್ಟ ಆದರೆ ಇದ್ರ ಕೆಲಸ ಮುಗೀತು. ಒಂದು ಬೌಲ್ಗೆ ಹಾಕ್ಕೊಂಬಿಡೋನು. ಅದಕ್ಕಿಂತ ಮುಂಚೆ ರೀ ನಾವು ಅದು ಡ್ರೈ ಫ್ರೂಟ್ಸ್ ಏನು ಹುರಿದಿಟ್ಟಿದ್ದೀವಲ್ಲ ಅದೇ ಕಡಾಯಿ ಒಳಗರಿ ಸ್ವಲ್ಪ ಎಲ್ಲನೂ ಹೊಳಸಾಡಿ ತೆಗೆದಿಟ್ಬಿಟ್ಟಿದ್ದೀನಿ ರೀ. ಇಲ್ಲಿ ನೋಡಿರಿ ಒಂದು ಬೌಲ್ನ ಬೇರೆದ್ದು ಇನ್ನೊಂದು ಒಣ ಕೊಬ್ಬರಿ ಪುಡಿ ಹಾಕ್ಕೊಳತ್ತೀನಿ. ಅದಕ್ಕೆ ಏನೈತಲ್ಲ ಮೆತ್ತನ ಸಕ್ಕರೆ ಗೊತ್ತಿರ್ಬೇಕು ನಿಮಗೆ, ಮೆತ್ತನ ಸಕ್ಕರೆ ಅರ್ಧ ಕಪ್ ಅಷ್ಟು ಹಾಕಿದೇನಂತ. ಇನ್ನು ಸೇಮ್ ರೀ ಅದೇ ಡ್ರೈ ಫ್ರೂಟ್ಸು ಮತ್ತು ಉತ್ತೋತಿ ಪುಡಿ ನಂತರ ಏಲಕ್ಕಿ ಪುಡಿ ಅಷ್ಟೂ ಮಿಕ್ಸ್ ಮಾಡಿ ಇದೊಂದು ಚೂರ ಚೆಂದಾಗೆ ಕೈ ಹಚ್ಚಿ ನಾದ್ಕೊಂಬಿಡೋನು. ಪೂರ್ತಿಯಾಗಿ ರೀ ಎಷ್ಟು ಸಾಧ್ಯಕ್ಕತ್ತಲ್ಲ ಅಷ್ಟು ಅಂಗೈ ಹಚ್ಚಿ ಮಿಕ್ಸ್ ಮಾಡೋಣಂತ. ಸಕ್ಕರೆ ರೀ ಒಂದು ಅರ್ಧ ಅಷ್ಟು ಹಾಕಿದ್ದೀನಿ. ಎಲ್ಲ ಪೂರ್ತಿ ಮಿಕ್ಸ್ ಆದಿಂದ್ರಿ ಇನ್ನೊಮ್ಮೆ ಟೇಸ್ಟ್ ನೋಡೋನು. ಹೆಚ್ಚು ಕಡಿಮೆ ಆದ್ರೆ ಮತ್ತೆ ಸೇರ್ಸಕ್ಕೆ ಬರ್ತೈತಿ. ಇನ್ನೊಂದು ವಿಷಯ, ನಿಮ್ಮ ಬಿಸಿ ಲೈಫ್ ಒಳಗೆ ನನಗೋಸ್ಕರ ಒಂದು 5 ನಿಮಿಷ ಟೈಮ್ ಕೊಟ್ಟ ನನ್ನ ವಿಡಿಯೋ ನೋಡ್ತಿರಲ್ಲ ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್ ರೀ. ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ನೋಡಿರಿ ಇಷ್ಟ ಆಯಿತು. ಇನ್ನೊಂದು ಚೂರ ಟೇಸ್ಟ್ ನೋಡ್ಕೊನಂತ ನನಗೆ ಯಾಕೋ ಸಕ್ಕರೆ ಒಂಚೂರು ಕಮ್ಮಿ ಅನ್ಸಾತೈತಿ. ಇನ್ನೊಂದು ಚೂರ ಒಂದು ಅಡಿಕೆ ಬೆಟ್ಟದಷ್ಟು ಹಾಕಿ ಮತ್ತೊಳ್ಳೆ ಎಲ್ಲ ನಾದ್ಕೊಂಡ ಉಂಡೆ ಕಟ್ಬಿಡೋಣಂತ್ರಿ. ನೋಡಿರಿ ಎಷ್ಟು ಹದವಾಗಿ ನಾವು ಅಂಗೈ ಹೆಚ್ಚಿನ ಆತೀವಲ್ಲ ಅಷ್ಟು ಚಂದ ಉಂಡೆ ಬಂದುಬಿಡ್ತಾವೆ. ನೆನಪಿನಾಗ ಇಟ್ಕೋರಿ ಆದಷ್ಟು ಕೊಬ್ಬರಿ ಫ್ರೆಶ್ ಇರಲಿ, ಯಾಕಂದ್ರೆ ಎಣ್ಣೆ ಅಂಶ ಜಾಸ್ತಿ ಇರ್ತೈತೆ ರೀ. ಒಂಚೂರು ಆರ್ತಂದ್ರೆ ಬಾಯಾಗ ರುಚಿ ಕಮ್ಮಿ ಆಗಿಬಿಡ್ತೈತೆ ರೀ. ನೋಡಿರಿ ಯಾರ್ಯಾರಿಗೆ ಯಾವ್ದ್ಯಾವ್ದು ಇಷ್ಟ ಅಲ್ಲ ಆ ಟೈಪ ಮಾಡ್ಕೊಂಡು ತಿನ್ಬೋದು. ನೋಡಿರಿ ಎಷ್ಟು ಚಂದ ಆಯಿತು. ಇನ್ನು ಸೈಡ್ ಎತ್ತಿಟ್ಟ ಇನ್ನೊಂದು ಕಟೋರಿ ಒಳಗೆ ತೆಗೆದಿಟ್ಟಿದ್ದೀವಲ್ರಿ ಒಣ ಕೊಬ್ಬರಿ ಅದನ್ನು ಸೇರ್ಸಾತನಂತೆ. ಇದಕ್ಕೆ ನಾನು ಇಲ್ಲೀಗ ಬೆಲ್ಲ ಸೇರ್ಸಾತೇನೆ ರೀ. ಇಲ್ಲಿ ನೋಡಿರಿ ಲಾಸ್ಟಿಗೆ ಏನು ಉಳಿದಿತ್ತಲ್ರಿ ಖಾರಿಕ್ ಪುಡಿ ಅದನ್ನು ಸೇರ್ಸಾತೇನೆ, ಉಳಿದದ್ದಂಥ ಏಲಕ್ಕಿ ಪುಡಿ ಸೇರ್ಸಾತೇನೆ ರೀ. ಮತ್ತು ಡ್ರೈ ಫ್ರೂಟ್ಸ್ ಇತ್ತಲ್ರಿ ಲಾಸ್ಟಿಗೆ ಅವನು ಇದಕ್ಕೆ ಮಿಕ್ಸ್ ಮಾಡ್ಕೊಂಬಿಡೋಣಂತ. ಬೆಲ್ಲ ನೋಡಿರಿ ಅರ್ಧ ಕಪ್ ಬೆಲ್ಲ ಹಾಕತ್ತೇನೆ. 1 ಕಪ್ ಕೊಬ್ಬರಿ ತುರಿಗೆ ನಾ ಇಲ್ಲೇ ಅರ್ಧ ಕಪ್ ಹಾಕತ್ತೇನೆ ರೀ. ಇಷ್ಟ ಆದ್ರೆ ಸಾಕು.
ಬೆಲ್ಲ ಯಾಕೆ ಹಾಕಿ ಮಾಡತ್ತೇನಪ್ಪ ಅಂದ್ರೆ ಒಬ್ಬೊಬ್ಬರ ಸಕ್ಕರೆ ತಿನ್ನೋದಿಲ್ಲ ರೀ, ಅದಕ್ಕೆ ಬೆಲ್ಲನೂ ಹಾಕ್ಬೋದು ಅಂತ ಬೆಲ್ಲ ಹಾಕಿ ಮಾಡತ್ತೇನೆ. ಎಲ್ಲನೂ ಮಾಡಿಡ್ಬೇಕಂತ ಏನಿಲ್ಲ ರೀ, ಅವ್ರವ್ರ ಟೇಸ್ಟಿಗೆ ತಕ್ಕಂಗೆ ಬೆಲ್ಲಾರ ಹಾಕ್ರಿ, ಇಲ್ದಿರ ಮೆತ್ತನ ಸಕ್ರೆಯಾರ ಹಾಕ್ರಿ, ಇಲ್ದಿರ ಒಣ ಸಕ್ರೆ ಪುಡಿಯಾರ ಹಾಕ್ರಿ, ಯಾವುದಾದ್ರೂ ಹಾಕ್ರಿ, ಒಟ್ಟು ಒಂಥರ ಮಾಡ್ಕೊಂಡು ತಿನ್ನಿರಪ್ಪ. ನಮ್ಮ ಆರೋಗ್ಯ ಮತ್ತು ನಾವು ಪೇರೆಂಟ್ಸ್ ಆಗಿದ್ರೆ ನಮ್ಮ ಮಕ್ಕಳ ಆರೋಗ್ಯ ಎಲ್ಲ ನಮ್ಮ ಕೈಯಾಗ ಐತ್ರಿ. ಮತ್ತು ರೀ ಆದಷ್ಟು ಫ್ರೆಶ್ ಆಗೇನ ಮಾಡ್ಕೊತೀನಿ. ಒಂದು 15 ದಿನಕ್ಕೆ ಆಗುವಷ್ಟು ಮಾಡಿಡೋದು ಬೇಡ. ನಾವು ಮಾಡಿಟ್ಟಿದ್ದ ಒಂದು 5ರಿಂದ 6 ದಿನ, ಇಲ್ಲಾಂದ್ರೂ ಒಂದು 8 ದಿನ ಅದರ ಸಾಕ್ರಿ. ಎಷ್ಟು ಫ್ರೆಶ್ ಆಗಿ ಮಾಡ್ತಿದ್ದೇವಲ್ಲ ಅಷ್ಟು ರುಚಿ ಕೊಡ್ತೈತಿ. ಯಾಕಂದ್ರೆ ಕೊಬ್ಬರಿ ಅಂಶ ಇರೋದ್ರಿಂದ ರೀ, ಇದು ಕೊಬ್ಬರಿ ಒಳಗಿಂದ ಆಯಿಲ್ ಬರ್ತಾ ಕಡಿಮೆ ಹಾಕ್ಕೊಂತ ಬರ್ತೈತಿ. ಅದ್ರ ಒಳಗಾಗಿನ ನಾವು ತಿಂದು ಮುಗಿಸ್ಬಿಡೋಣಂತೆ. ಒಂದು 5ರಿಂದ 6 ದಿನ ಸಾಕ್ರಿ, ಅಷ್ಟು ಗ್ಯಾಪ್ ಆದ್ರೆ ಸಾಕು. ಹೊಟ್ಟೆ ನೋವು, ಸೊಂಟ ನೋವು ಏನಿದ್ರು ರೀ, ಇದು ಹಸಿ ನೋವಿನೊಳಗೆ ರೀ ಈ ಕೊಬ್ಬರಿ ಖಾರ, ಅಳವಿ ಇದೇನದಾವಲ್ಲ ಎಲ್ಲದಕ್ಕೂ ರಾಮಬಾಣ ಇದ್ದಂಗೆ ನೋಡ್ರಿ. ಇನ್ನೊಂದು ವಿಷಯ ಏನಪ್ಪ ಅಂತಂದ್ರೆ, ಕೊಬ್ಬರಿ ಏನು ತಿನ್ನಕ್ಕೆ ಕೊಡ್ತಿರ್ತೇವಲ್ಲ ರೀ, ಡೈರೆಕ್ಟಾಗಿ ಹಂಗೆ ಕೊಡೋದು ಬೇಡ. ಇದೇನು ಉಂಡಿಯಾರ ಆಗಲಿ ಕೊಬ್ಬರಿ ಖಾರ ಆಗಲಿ ರೀ, ಅದ್ರೊಳಗೆ ಸ್ವಲ್ಪ ತುಪ್ಪ ಮಿಕ್ಸ್ ಮಾಡಿ ಕೊಡ್ರಿ. ಯಾಕಂದ್ರೆ ಹೊಟ್ಟೆಗೆ ಸರಿಯಾಗಿ ಬೇಯಿಸ್ತೈತಿ. ನಾವು ಉಂಡಿದೆಲ್ಲ ಆದಿಂದ್ರಿ, ಇಲ್ಲಿ ನೋಡ್ರಿ ಅಳವಿನೂ ಕೂತಿತ್ತು. ಅದಕ್ಕೆ ಏನು ಮಾಡೋಣಪ್ಪ ಅಂದ್ರೆ ಈಗ ನಾವು ಊಟಕ್ಕೆ ಕೊಡೋ ಹೊತ್ತಿನಾಗ ಸ್ವಲ್ಪ ಹಾಲು ಮಿಕ್ಸ್ ಮಾಡತ್ತೇನೆ ರೀ. ಒಂದು ಅರ್ಧ ಗ್ಲಾಸ್ ಹಾಲು ಹಾಕಿದ್ದೇನೆ. ಇದಕ್ಕೂ ಸೇಮ್ ರೀ, ತುಪ್ಪ ಸೇರ್ಸತ್ತೇನೆ. ಒಂದು ಚಮಚೆ ತುಪ್ಪ ಹಾಕಿ ಆದಷ್ಟು ಬಾಣಂತಿಯರಿಗಾಗಲಿ ಮತ್ತು ಮೆಚೂರಾದ ಮಕ್ಕಳಿಗಾಗಲಿ ರೀ ಮೇನ್ ತುಪ್ಪನ ಬೇಕು ನೋಡ್ರಿ. ತುಪ್ಪ ಸೇರಿಸಿ ಮಿಕ್ಸ್ ಮಾಡಿ ಒಂಚೂರಷ್ಟು ಮಿಕ್ಸ್ ಕೊಟ್ಕೊಂಡ್ಬಿಡೋಣ. ಹೌದೋ ಅಲ್ಲೋ ಬೆಚ್ಚಗೆ ಮಾಡೋಣ್ರಿ. ಮತ್ತು ಅಳ್ವಿ ರೀ, ಇದೇನೇ ಕೊಡತ್ತಲ್ಲ ಇದು ಆದಷ್ಟು ಬಿಸಿ ಇದ್ದಾಗ್ಲೇ ಕೊಟ್ಬಿಡೋಣ, ಆರೇರ ರುಚಿ ಹತ್ತೋದಿಲ್ಲ. ಇಷ್ಟು ಬಿಸಿ ಬಿಸಿದ ಗಳಿಗಡುಬು ಮತ್ತು ಅಳವಿ ಏನು ಕುಡಿತೇವಲ್ಲ ರೀ, ಆರೋಗ್ಯಕ್ಕೆ ಭಾಳ ಚಲೋ. ಬೆಳಿಗ್ಗೆ ಖಾಲಿ ಹೊಟ್ಟೆಗ ಅಳವಿ ಕುಡಿದ್ರೆ ಮತ್ತೊಂದು 8 ಗಂಟೆಗೆ ರೀ ಯಾವುದರ ಒಂಥರ ಕೊಬ್ಬರಿ ಖಾರ ತಿನ್ನಿರಿ. ಅದೆಲ್ಲ ಆದಿಂದ್ರಿ ಗಳಿಗಡುಬು ತೋರಿಸಿನ್ಲ, ಒಂದು 9 10 ಗಂಟೆ ಸುಮಾರು ಗಳಿಗಡುಬು ತಿನ್ನಿರಿ. ಇದನ್ನು ಹೆಂಗೆ ತಿನ್ನೋದು? ಗಳಿಗಡುಬು ಸಪ್ಪಾನೆಲೆ ಅನ್ನತ್ತಿರ್ಬೇಕು ನೀವು. ಇದು ಸೇಮ್ ರೀ, ಬೆಲ್ಲಾರ ಇಲ್ಲರ ಮೆತ್ತನ ಸಕ್ರೆ ಮತ್ತು ಹಾಲು ಜೊತೆ ಕಲಿಸ್ಕೊಂಡು ತಿನ್ನಿರಪ್ಪ. ಬಾಣಂತಿಯರು ರೀ ಈ ಗಳಿಗಡುಬು ತಿನ್ನೋದ್ರಿಂದ ರೀ ಮಕ್ಕಳಿಗೆ ಒಳ್ಳೆ ರೀತಿ ಹಾಲು ಬರ್ತಾವೆ ಮತ್ತು ಮಕ್ಕಳು ಹೆಲ್ದಿಯಾಗಿರ್ತಾವೆ. ಆದಷ್ಟು ಜೋಳದ ಐಟಮ್ಸನ್ನು ಹೆಚ್ಚಾಗಿ ತಿನ್ನಿರಿ. ಜೋಳದ ಮುದ್ದೆ, ಜೋಳದ ರೊಟ್ಟಿ, ರಾಗಿ ಮುದ್ದೆ ತಿನ್ನೋರಿದ್ರೆ ಅದನ್ನು ತಿನ್ನಿರಿ, ನಡಿತೈತಿ. ಎಲ್ಲ ಸ್ವೀಟು ಆಗಿನ ಟೈಮ್ದಾಗ ಬ್ಯಾಡ್ ಅನ್ನಿಸ್ತಾವ್ರಿ ಕರೆ, ಆದರೆ ಎಲ್ಲವೂ ಆರೋಗ್ಯಕ್ಕೆ ಒಳ್ಳೇದ ನೋಡ್ರಿ. ಬೆಳಗಿನ ಟೈಮ್ 10 ಗಂಟೆ ಮಟ್ಟ ಇವನ್ನೆಲ್ಲ ತಿಂದ್ರಿ. ಮದ್ದಿಂದಾಗ ನಿಮ್ಗೆ ಏನಾರ ಇಷ್ಟ ಬಂದಿದ್ದ ಸ್ವಲ್ಪ ರೈಸು, ರೊಟ್ಟಿ ಆರಾಮಾಗಿ ತಿನ್ನಿರಿ. ಆದ್ರೆ ತಿನ್ನುವಾಗ ಮಾತ್ರ ಒಣ ಖಾರದ ತಿನ್ನಿರಿ. ಇವತ್ತಿನ ವಿಡಿಯೋ ಇಷ್ಟ ಆದ್ರೆ ದಯವಿಟ್ಟು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಪ್ಪ. ಇನ್ನೊಂದು ವಿಡಿಯೋದಾಗ ಮತ್ತೆ ಸಿಗ್ತೇನೆ ರೀ. ಅಲ್ಲಿವರೆಗೂ ಬಾಯ್.